ಡೆವಲಪ್ಮೆಂಟ್ ಆಗಿದೆ, ಇಲ್ಲ ಅಂತ ಯಾರು ಹೇಳಿಲ್ಲ. ಇವಾಗ ಹಿಂಗಿದೆ ಆರಾಧನಾ ಸ್ಕೀಮ್ ಬಿಜೆಪಿ ಸ್ಕೀಮ್ನ ಬಂದ್ ಮಾಡಿದ್ದಾರೆ ಅಷ್ಟೇ. ಹೆಂಗಿದೆ ಅಂತ ಹೇಳಿದ್ರೆ ನೀವು ಅದನ್ನ ಕಟ್ಟಾಗಿ ಬೀಗ ಹಾಕಿ ಇಟ್ಬಿಟ್ರೆ ಅದು ಹೆಂಗಿದೆ ಅಂತ ನೋಡಕ್ ನಿಮ್ಮ ಕೈಲಾಗಲ್ಲ, ನನ್ನ ಕೈಲಾಗಲ್ಲ. ಹಂಗೆ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ. ಅದನ್ನ ಹೊರಗೆ ತೆಗಿಬೇಕಂತ ಹೇಳಿದ್ರೆ ಯಡಿಯೂರಪ್ಪ ಸಾಹೇಬ್ರ ಹೆಸರು ಬಂದ್ಬಿಡುತ್ತೆ, ಹೊರಗಡೆ ಮುಚ್ಚಿದ್ರೆ ಆ ಸ್ಕೀಮೇ ಇರಲ್ಲ. ಇಷ್ಟೇ ವ್ಯತ್ಯಾಸ. ನಿಮ್ಮ ಅವಧಿಯಲ್ಲಿ ಸ್ಮಶಾನಗಳ ಅಭಿವೃದ್ಧಿಗಾಗಿ ಲಕ್ಷಾಂತರ ರೂಪಾಯಿ ನಿಮ್ಮ ಅವಧಿಯಲ್ಲಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ನೀವು ನಮ್ಮ ಕ್ಷೇತ್ರಕ್ಕೆ ಸ್ಮಶಾನಗಳ ಅಭಿವೃದ್ಧಿಗೆ ವಿಶೇಷ ಅನುದಾನ ಸಹ ತಗೊಂಡಿದ್ದೀವಿ. ಈಗೆಲ್ಲ ಅನುದಾನ ಏನಾಯ್ತು, ಏನು ಅನ್ನೋ ಒಂದು ಅರ್ಥ ಆಗ್ತಾ ಇಲ್ಲ. ಕೆಲವರಿಗೆಲ್ಲ ಹಾಗಾಗಿ ನಿಂತೋಗಿದೆ, ನಿಂತಿದೆ. ಇದು ಕಾರಣ ಏನಿದೆ? ಮಾಧ್ಯಮ ಸ್ನೇಹಿತರು ನನ್ನನ್ನು ಕೇಳೋ ಪ್ರಶ್ನೆ ನನ್ನ ಹತ್ರ ಉತ್ತರ ಯಾವಾಗ್ಲೂ ಇರ್ತದೆ. ಆದ್ರೆ ಕಾಂಗ್ರೆಸ್ ಅವರು ಆಡಳಿತದಲ್ಲಿ ಇಲ್ಲಿದ್ದಾರೆ, ಅವ್ರು ಇವತ್ತೊಂದು ಕೇಳಿದ್ದೀರಾ ನೀವು ಯಾಕೆ ಈ ರೀತಿ ಮಾಡಿದ್ರಿ ಅಂತ? ಇದು ಸ್ಮಶಾನ ಅಭಿವೃದ್ಧಿ ಅಷ್ಟೇ ಅಲ್ಲ, ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸರ್ಕಾರದಿಂದ ಯಾವುದೇ ಹಣ ಯಾವುದೇ ಇಲಾಖೆಯಲ್ಲಿ ಮಂಜೂರಾದರೆ ಆ ಇಲಾಖೆಗೆ ಸಂಬಂಧಪಟ್ಟಂಗೆ ಅದು ಅಭಿವೃದ್ಧಿ ಆಗಬೇಕು. ಅದಕ್ಕೆ ಬೇರೆ ಬೇರೆ ಇಲಾಖೆಗಳನ್ನು ಸರ್ಕಾರ ಮಾಡಿರೋದು. ಈಗ ಶಿಕ್ಷಣ ಇದೆ, ವಸತಿ ಇದೆ, PWD ಇದೆ, ಎಜುಕೇಷನ್ ಇದೆ, ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಇದೆ. ಈ ಎಲ್ಲ ಇಲಾಖೆಗಳ ಉದ್ದೇಶ ಇಷ್ಟೇ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರದಲ್ಲೂ ಕೂಡ ಏಕಕಾಲಕ್ಕೆ ಅಭಿವೃದ್ಧಿ ಆಗೋದಕ್ಕೆ ನೀತಿ ಆಯೋಗದ ಪ್ರಕಾರ ಏನು ಬಡ್ಜೆಟಲ್ಲಿ ಆಯವ್ಯಯದಲ್ಲಿ ಮಂಡಿಸಿ ಹಣವನ್ನು ಎತ್ತಿಡ್ತಾರೋ ಆ ಹಣವನ್ನು ಉಪಯೋಗ ಆಗಲಿ ಅಂತೇಳಿ ಆಯಾ ಇಲಾಖೆಗಳಲ್ಲಿ ಅನುದಾನನ ಬಿಡುಗಡೆ ಮಾಡ್ತಾರೆ. ಆ ಇಲಾಖೆಯಲ್ಲಿ ನಾನು ಬಿಡುಗಡೆ ಮಾಡ್ಕೊಂಡ್ಬಂದಿದ್ದು ವಿಶೇಷವಾಗಿ ಈ ಶೋಷಿತ ಸಮಾಜಗಳಿರ್ತಕ್ಕಂಥ ಜಾಗಗಳಲ್ಲಿ ಸ್ಮಶಾನಗಳಿರಲಿಲ್ಲ. ಎಷ್ಟೋ ಸ್ಮಶಾನಗಳನ್ನ DC ಅವರು AC ಅವ್ರ ಹತ್ರ ನಾನೇ ಮಾತಾಡಿ ಅದನ್ನು ಸರ್ವೆ ಮಾಡಿ ಕಲ್ಲು ಹಾಕಿ ಅದ್ಬಸ್ ಮಾಡಿ ಆನಂತರ ಸರ್ಕಾರದಲ್ಲಿ ಮಂಜೂರು ಮಾಡ್ಕೊಂಡ್ಬಂದಿದೆ ಹಣ. ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಗೆದ್ದಂಥವರು ಅದಕ್ಕೆ ಇಚ್ಛಾಶಕ್ತಿ ಅಂತ ಹೇಳ್ತಾರೆ. ಇಚ್ಛಾಶಕ್ತಿ ಕೊರತೆ ಇದ್ದಾಗ ಹಣವನ್ನು ಡೈವರ್ಟ್ ಮಾಡೇ ಮಾಡ್ತಾರೆ ಸಹಜವಾಗಿ. ನೋಡಿ, ಎಲ್ಲ ಪಕ್ಷದಲ್ಲೂ ಕೂಡ ಅವರವರ ಅನುಯಾಯಿಗಳು, ಅಭಿಮಾನಿಗಳು, ಕಾರ್ಯಕರ್ತರು ಇದ್ದೇ ಇರ್ತಾರೆ. ಅವರೆಲ್ಲರ ಮಾತು ಕೇಳಬೇಕು. ಆದರೆ ನಾವು ಆ ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ಇದನ್ನು ಮಾಡಬೇಕಾ ಮಾಡಬಾರ್ದ, ಬಂದಿರತಕ್ಕಂಥ ಹಣ ಯಾವ ಇಲಾಖೆ ಅದು ಅದಕ್ಕೆ ಬಳಸಬೇಕಾ ಇಲ್ಲ ಬೇರೆದಕ್ಕೆ ಬಳಸಬೇಕಾ ಅನ್ನೋದು ಸ್ವಲ್ಪ ಯೋಚನೆ ಮಾಡಬೇಕು. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಈಗ 10 ವರ್ಷದಲ್ಲಿ 2ನೇ ಸಾರಿ ಯಾವುದೇ ಇಲ್ಲಿ ಅವರಿಗೆ ಅಧಿಕಾರ ಕೊಟ್ಟಿದ್ರೆ ನಾನು ಪ್ರಶ್ನೆ ಮಾಡೋದೇ ಇಲ್ಲ. ಜನರ ತೀರ್ಪಿಗೆ ನಾನು ತಲೆ ಬಾಗಬೇಕು, ಈ ದೇಶದಲ್ಲಿ ಪ್ರತಿಯೊಬ್ಬರು ತಲೆ ಬಾಗಲೇಬೇಕು. ಅದನ್ನು ನಾನು ಸ್ವೀಕಾರ ಮಾಡಿದ್ದೀನಿ. ಅಧಿಕಾರ ಇದೆ ಅಂತೇಳಿ ನೀವು ಹೇಗಂದ್ರೆ ಆಗಿ ಮಾಡ್ಕೊಂಡು ಹೋದರೆ ನಿಮ್ಮಿಂದ ಜನ ಮಾತಾಡ್ತಾ ಬರ್ತಾನೆ ಇರ್ತಾರೆ. ಒಂದ್ಸಾರಿ ಹೊಲ ಉತ್ತು ಬಿತ್ತನೆ ಹಾಕ್ಬಿಟ್ರೆ 3 ತಿಂಗಳಾದ್ಮೇಲೆ ಕೊಯ್ಕೊಂತೀವಿ, ಇನ್ನು ವರ್ಷಾನುಗಟ್ಲೆ ಅದನ್ನು ಬಿಡಲ್ಲ. ತಿರುಗಿ ಮಳೆಗಾಲ ಬಂದರೆ ತಿರುಗಿ ಉಳ್ತೀವಿ, ಅದನ್ನು ತಿರುಗಿ ಮತ್ತೆ ಹಸನು ಮಾಡ್ತೀವಿ. ಇಲ್ಲ, ಅದು ರಾಜಕೀಯ ಅಷ್ಟೇ. ಬರುತ್ತೆ, ಉಳಕಾಲ ಬರುತ್ತೆ. ಕಾರ್ಯಕರ್ತರು ನೇಗಿಲು ಎತ್ತುಗಳನ್ನ ಚೆನ್ನಾಗಿ ದಿಂಡಿ ಬೂಸ ಹಿಂಡಿ ಕೊಟ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಎತ್ತುಗಳಿಗೆ ನೇಗಿಲು ಕಟ್ತಾರೆ, ಭೂಮಿ ಉಳ್ತಾರೆ, ಒಳ್ಳೆ ಫಲವತ್ತಾದ ಬೆಳೆನ ತೆಗಿತಾರೆ ನಮ್ಮ ಜನ. ಸಂಘಟನೆ ದೃಷ್ಟಿಯಿಂದ ನಮ್ಮ ಕ್ಷೇತ್ರದಲ್ಲಿ ಯಾವ ನಮ್ಮ ಪಕ್ಷದಲ್ಲಿ ಸಂಘಟನೆ ನಿರಂತರವಾಗಿ ಕೆಲಸ ಮಾಡ್ತಾನೆ ಬರ್ತಾ ಇದೆ. ರಾಜ್ಯದಲ್ಲಿ ಏನೇನು ಕಾರ್ಯಕ್ರಮಗಳು ಕೊಡ್ತಾ ಅವೆಲ್ಲ ನೋಡಿ, ಈಗಲೂ ಕೂಡ ಪೂರ್ವಭಾವಿ ಸಭೆ ಮಾಡ್ಕೊಂಡ್ಬಂದಿದ್ವಿ. 7ನೇ ತಾರೀಕು ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರಣ್ಣವ್ರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಆಂದೋಲನ, ಕ್ರಾಂತಿ ರೇ, ಒಂದು ರೆವಲ್ಯೂಷನ್ ಅಂತೀವಿ, ಆ ಥರ ಆಗ್ತಾ ಇದೆ. ಇದರ ಉದ್ದೇಶ ಇಷ್ಟೇ, ಕಳೆದ 2 ವರ್ಷಗಳಿಂದ ಕಾಂಗ್ರೆಸ್ಸು ಈ ರಾಜ್ಯದಲ್ಲಿ ಆಡಳಿತ ಮಾಡಿದಾಗಿಂದಲೂ ಕೂಡ ಒಂದಲ್ಲ ಒಂದು ರೀತಿಯ ಹಗರಣಗಳನ್ನು ಮಾಡ್ಕೊಳ್ತಾ ಇದೆ. ಜನರ ವಿರುದ್ಧವಾಗಿ ಸರ್ಕಾರ ನಡೀತಾ ಇದೆ. ಅದಕ್ಕೆ ಜನರ ಪರವಾಗಿ ಇವತ್ತು ಈ ಯಾತ್ರೆನ ಕೈಗೊಂಡಿದ್ದೀವಿ. ಜನರ ಮನಸ್ಸಲ್ಲಿ ಏನು ಭಾವನೆಗಳಿದೆಯೋ ಆ ಎಲ್ಲ ವಿಷಯಗಳನ್ನು ತಗೊಂಡು ಇವತ್ತು ಹೋರಾಟ ರೂಪಿಸಿದ್ದೀವಿ. ನಾವು ಇಷ್ಟೊತ್ತಿಗೆ ಈಗಾಗಲೇ ನಾವು ಈ ನಮ್ಮ ಜಿಲ್ಲೆ ಕಾರ್ಯಕ್ರಮ ಮಾಡಬೇಕಾಗಿತ್ತು. ದುರದೃಷ್ಟವಶಾತ್ ಪಹಲ್ಗಾಮಲ್ಲಿ ನಡೆದಂಥ ದುರ್ಘಟನೆಯಿಂದ ನಾವು ಒಂದಷ್ಟು ದಿನಗಳ ಕಾಲ ಮುಂದಕ್ಕೆ ಹಾಕಿ ಇವತ್ತು ಬರೋ ವಾರ 7ನೇ ತಾರೀಕು ನಿಗದಿ ಆಗಿದೆ. ಈ ಜಿಲ್ಲೆಯಲ್ಲಿ ಜನಾಕ್ರೋಶ ನಡೀತದೆ. ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಕಾಂಗ್ರೆಸ್ಸಿನ ದುರಾಡಳಿತದ ಬಗ್ಗೆ ಪ್ರತಿ ಮನೆಗೂ ಪ್ರತಿ ಮತದಾರರಿಗೂ ಮುಟ್ಟುವಂಥ ಕೆಲಸ BJPಯ ಪದಾಧಿಕಾರಿಗಳು, ಕಾರ್ಯಕರ್ತರು, ಮುಖಂಡರು ನಾವೆಲ್ಲ ಮಾಡ್ತೇವೆ. ನಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಾರ್ವಜನಿಕರು ಏನು ಹೇಳುತ್ತೆ ಯಾವ ವಿಷಯದ ಬಗ್ಗೆ? ಎಲ್ಲ ವಿಚಾರ ಇವತ್ತಿನ ಪೊಸಿಷನ್ ಏನಿದೆ ನಾವು ಹೇಳೋದು ಇಷ್ಟೇ, ದೇಶ ಉಳಿಬೇಕಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರನ್ನ ಕೈ ಬಲಪಡಿಸ್ಬೇಕು. ದೇಶದ ಹಿತದೃಷ್ಟಿಯಿಂದ ನಾವೆಲ್ಲ ಕಡೆ ಮಾತಾಡ್ತೀವಿ, ದೇಶ ಮೊದಲು ಆಮೇಲೆ ಎಲ್ಲವೂ ಅಂತೇಳಿ. ಇವತ್ತು ಆ ರೀತಿ ಗಟ್ಟಿಯಾದಂಥ ಒಂದು ಧೈರ್ಯವನ್ನು ಇಟ್ಟುಕೊಂಡು
ರಾಷ್ಟ್ರವನ್ನ ಮುನ್ನಡೆಸುವಂತ ಏಕೈಕ ನಾಯಕ ನರೇಂದ್ರ ಮೋದಿಜಿಯವರು. ಅದಕ್ಕೆ ಜಗತ್ತು ಇವತ್ತು ಭಾರತದ ಕಡೆ ತಿರುಗಿ ನೋಡ್ತಾ ಇರೋದು. ಭಾರತ ಅಂತ ಹೇಳಿದ್ರೆ 2014ರಿಂದ ಮುಂದೆ ಹೇಗಿತ್ತು, 2014ರಿಂದ ಈಚೆಗೆ ಹೇಗೆ ಭಾರತವನ್ನ ಇಡೀ ಬೇರೆ ಬೇರೆ ದೇಶಗಳು ನೋಡ್ತಾ ಇದ್ದೀವಿ ಅಂತೇಳಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಸತ್ಯನೂ ಕೂಡ ಕೆಲವು ಕಾಂಗ್ರೆಸ್ ಮುಖಂಡರುಗಳು ಇಡೀ ಕಾಂಗ್ರೆಸ್ ಪಕ್ಷದವ್ರಿಗೆ ಸಹಿಸ್ಕೊಳಕ್ ಆಗಲ್ಲ ಅವ್ರಿಗೆ. ಯಾಕಂದ್ರೆ ಅಧಿಕಾರ ಇದ್ದಾಗ ಅವ್ರೇನು ಮಾಡೋಕ್ಕಾಗಿಲ್ಲ. ದೇಶನ ಇನ್ನೊಬ್ಬರಿಗೆ ಒತ್ತಡಂತ ಕೆಲಸ ಮಾಡಿದ್ರೆ ಹೊರತು ದೇಶವನ್ನ ಸ್ವತಂತ್ರವಾಗಿ ಬದುಕುವಂತ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಲೇ ಇಲ್ಲ ಕಾಂಗ್ರೆಸ್. 50-60 ವರ್ಷಗಳ ಕಾಲ ಈ ದೇಶವನ್ನ ಆಡಳಿತ ಮಾಡಿದಂಥವ್ರು. ಇವತ್ತೇನಾಗಿದೆ, ಪಾಕಿಸ್ತಾನ ನಡುಗೋಗ್ತಾ ಇದೆ. ಇವತ್ತು ಸಣ್ಣ ಘಟನೆ ಅಂತ ನಾವು ಯಾರಾದ್ರೂ ತಿಳ್ಕೊಂಡಿರ್ಬೋದು. ಆ 26 ಜನ ಪ್ರಾಣ ತೆಗೆದುಕೊಂಡ್ರಲ್ಲ, ಇವತ್ತು ಪಾಕಿಸ್ತಾನ ಏನಾಗಿದೆ ಅಂದ್ರೆ ಎಲ್ಲರ ಮುಂದೆ ಅಂಗಲಾಚಿಕೊಂಡು ಬೇಡ್ತಾ ಇದೆ, ಭಿಕ್ಷೆ ಬೇಡ್ದಂಗೆ. ಆ ರೀತಿ ಮಾಡ್ತಾ ಇರೋದು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಕಾಂಗ್ರೆಸ್ ಅವರಲ್ಲ. ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಲಿ, ಬೆಂಬಲ ಕೊಡಲಿ. ಆ ಹಿನ್ನೆಲೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ನೀವು ಹೇಳಿದಾಗ ಏನು ಹೇಳ್ತೀರಿ ಅಂತ ಹೇಳಿದ್ರೆ, ದೇಶದ ವಿಷಯ ಅಂತ ಬಂದಾಗ ನರೇಂದ್ರ ಮೋದಿಜಿಯವರಿಗೆ ನೀವು ಸಪೋರ್ಟ್ ಮಾಡಿ. ರಾಜಕೀಯ ಅಂತ ಬಂದಾಗ ನಮ್ಮ ಕ್ಷೇತ್ರದ ಜನ ನಮ್ಮ ಪಕ್ಷದವರು ಏನು ಮಾಡಬೇಕು ಅದರಿಂದ ನಾವೆಲ್ಲ ಕೆಲಸ ಮಾಡ್ತಾ ಹೋಗ್ತೀವಿ. ಒಟ್ಟಾರೆ ಭಾರತ ಅಂತ ಬಂದಾಗ ನಾವೆಲ್ಲರೂ ಒಂದೇ, ಪಕ್ಷ ಬೇಡ, ಧರ್ಮ ಬೇಡ, ಮತ್ತೊಂದು ಯಾವ ಜಾತಿನೂ ಮುಂದೆ ಬೇಡ, ದೇಶ ಒಂದೇ. ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನ ಎಲ್ಲ ಒಂದೇ, ಭಾರತೀಯರು, ಇಂಡಿಯನ್ಸ್. ಅಂದ್ರೆ ನೆನೆ ನೋಡ್ರಿ ಜಮೀರ್ ಅಹ್ಮದ್ ಹೇಳಿದ್ರೆ ನನಗೆ ಬಾಂಬ್ ಕಟ್ಬಿಡಿ ಹೋಗಿ ಅಲ್ಲ, ಅದಾಗಲ್ಲ, ಸುಮ್ಮನೆ ತಮಾಷೆಗೆ ಅವ್ರದ್ದು ಹೇಳಿದ್ದಾರೆ, ಆಯ್ತಾ. ಅವರು ಕೂಡ ನಾನು ಹಿಂದೂಸ್ತಾನ ಅಂತ ಹೇಳಿದ್ದಾರೆ, ಒಪ್ಕೊಂಡ್ರಲ್ಲ ಸತ್ಯನ. ಈ ದೇಶದಲ್ಲಿ ಹಿಂದೂಸ್ತಾನ ಅಂತ ಒಪ್ಕೊಂಡ್ಮೇಲೆ ಅದಕ್ಕಿಂತ ಸತ್ಯ ನೋಡ್ರಿ, ಎಷ್ಟೇ ಮುಚ್ಚಿಟ್ಕೊಂಡ್ರು ಕೂಡ ಆಚೆಗೆ ಬಂದೇ ಬರುತ್ತೆ. ಗುಂಪುಗಾರಿಕೆ ಬಿಡಿ ಅಂತಂದ್ರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಂಪುಗಾರಿಕೆ ಅಂತ ಅಲ್ಲ, ನೀವು ನಾವೆಲ್ಲ ಒಂದಾಗಬೇಕು ಕೆಲವು ಟೈಮಲ್ಲಿ ದೇಶದ ವಿಷಯದಲ್ಲಿ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.